ಕಾಂಗ್ರೆಸ್ ಅವರೇ ದಲಿತರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ, ಬೇರೆ ಮೇಜರ್ ಕಮಿಟಿನೇ ಮಾಡ್ತಾರೆ. ಬ್ಯಾಕ್ವರ್ಡ್ ನೋಡಿ ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ, ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು AICC ಅಧ್ಯಕ್ಷರನ್ನೇ ಮಾಡ್ತೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಕೇಳಿ. ಅದಕ್ಕೆ ಅದು ಯಾರೆಲ್ಲ ಇದ್ದರು, ಮೋತಿಲಾಲ್ ನೆಹರು ಇದ್ದರು, ಪಂಡಿತ್ ಜವಾಹರ್ಲಾಲ್ ಅವರು ಇದ್ದರು, ಅಂಥ ಒಂದು ಪೋಸ್ಟಿಗೆ ಇವತ್ತು ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇದ್ದಾರೆ, ನಿಜಲಿಂಗಪ್ಪನವರು ಇದ್ದರು. ನೋಡಿ ಅದಕ್ಕೆ ಕೇಳಿ ನೀವು ಏನು ಮಾಡ್ತೀರಾ ಅಂದ್ರೆ ನಿಮಗೆ ನಾನೇನು ನಿದ್ರೆ ಮಾಡೋರು ನಾನು ಎಬ್ಬಿಸ್ಬೋದು. ನಿದ್ರೆ ಮಾಡೋದು ನಿಮಗೆಲ್ಲ ಉತ್ತರ ಗೊತ್ತಿದ್ಬಿಟ್ಟು ಏನಾದರೂ ಒಂದು ಕಾಂಟ್ರವರ್ಸಿ ನನ್ನ ಬಾಯಿಂದ ಈಗ ಬಂದರೆ ಅದನ್ನು ಬ್ರೇಕಿಂಗ್ ನ್ಯೂಸ್ ಹಾಕಿ ಪ್ರಯತ್ನ ಮಾಡ್ತಿದ್ದಾರ. DK ಶಿವಕುಮಾರ್ನ ಭೇಟಿಯಾಗಿದೆ ಅಲ್ಲ, ನಿಮ್ಮ ಪ್ರೆಸ್ಸಲ್ಲಿ ಬಂದಿದೆಯಲ್ಲ. DK ಶಿವಕುಮಾರ್ ಅವರು ನನ್ನ ಕೊಲೀಗು, ನಾವೆಲ್ಲ ಯೂತ್ ಕಾಂಗ್ರೆಸ್ಸಲ್ಲಿ ಜೊತೆಲಿದ್ದವರು. ಈಗ ನಮ್ಮ ರಾಯರೆಡ್ಡಿ ನನ್ನೊಟ್ಟಿಗೆ ಇದ್ದರು, ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದರು. ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ನಮ್ಮ ಪಕ್ಷದಲ್ಲ ಅಲ್ಲದವ್ರನ್ನ ಸಮೇತ ಕೆಲವು ಸತಿ ಭೇಟಿ ಮಾಡಬೇಕಾಗ್ತದೆ. ಅವರು ನಮ್ಮ ಪಕ್ಷದವರು, ಅವರು ಭೇಟಿ ಮಾಡಿದ್ದೀವಿ. ಅದು ಸಮೇತ ಹೇಳಿದ್ದೀನಿ ಈಗಾಗಲೇ. ನಾವು ಪಕ್ಷ ವಿಚಾರ ಮಾತಾಡಿದ್ದೀವಿ, ಎಲೆಕ್ಷನ್ ವಿಚಾರ ಮಾತಾಡಿದ್ದೀವಿ. ನಮ್ಮ GP ಎಲೆಕ್ಷನ್ ಬರ್ತಾ ಇದೆ, ಅದು ವಿಚಾರ ಮಾತಾಡಿದ್ದೀನಿ, ಹೇಳಿದ್ದೀನಿ. ಅವರೇನಾದರೂ ಈಗ ನೋಡಿ DK ಶಿವಕುಮಾರ್ ಅವರು ನಿಮಗೇನಾದ್ರು ಹೇಳಿದಾರಾ? ಅವರು ಕೇಳಿ ಪ್ರತಿಯೊಂದು ಸತಿ ಹೇಳ್ತಾರೆ. ನಾನು ಕೇಳಿ ಒಂದು ನಿಮಿಷ. ಆ 4 ಗೋಡೆ ಒಳಗಡೆ ಮಾತ್ರ ನಾನು ಇರಲಿಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.